ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಆ್ಯಕ್ಚುಲಿ ನನಗನ್ಸುತ್ತೆ ವಿನಯ್ ಅವ್ರಿಗೆ ತುಂಬ ಒಳ್ಳೆ ಕಾಂಪಿಟೇಟರ್ ಅಂತ. ಬಿಗ್ ಬಾಸ್ ಶೋ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್ ಇಷ್ಟ ಆಗ್ತಾರೆ, ಸಂಗೀತ ಅವರು, ಹಾಗೆ ತುಕಾಲಿ ಸಂತೋಷ್ ಅವ್ರ ಕಾಮಿಡಿ ಅಷ್ಟೇ ಲೈಕ್ ಆಗುತ್ತೆ. ನನಗನ್ಸುತ್ತೆ ಸಂಗೀತ ಅವರು ವಿನ್ನಾದರೆ ಈ ಸತಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ನೂವರೆಗೂ ಥರ್ಡ್ ಸೀಸನ್ ಅಲ್ಲಿ ಶ್ರುತಿ ಅವ್ರು ವಿನ್ನಾದರೆ ಯಾರೂ ಹೆಣ್ಮಕ್ಳು ವಿನ್ ಆಗಿಲ್ಲ ಬಿಗ್ ಬಾಸಲ್ಲಿ. ಸೊ ಸಂಗೀತ ಅವ್ರು ವಿನ್ನಾದರೆ ನನಗೆ ತುಂಬ ಖುಷಿಯಾಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಆ್ಯಕ್ಚುಲಿ ನನಗನ್ಸುತ್ತೆ ವಿನಯ್ ಅವ್ರಿಗೆ ತುಂಬ ಒಳ್ಳೆ ಕಾಂಪಿಟೇಟರ್ ಅಂತ. ಬಿಕಾಸ್ ವಿನಯ್ ಅವರು ತುಂಬ ಮೈಂಡ್ ಗೇಮ್ಸ್ ತುಂಬ ಆಡ್ತಾರೆ. ಪ್ರತಾಪ್ ಅವರು ಅವ್ರ ಸಮನಾಗಿ ನಿಂತ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೋ ಅದಕ್ಕೆಲ್ಲ ಪ್ರತಿ ಉತ್ತರ ಕೊಟ್ಕೊಂಡ್ಬಿಟ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಾಪ್ ಅವರು ಅಂತ ನಂಗೆ ಅನಿಸ್ತಾ ಇದೆ. ಡ್ರಾಮಾ ಮಾಡ್ತಾ ಇದ್ದಾರೆ, ಸಿಂಪತಿಯಿಂದ ವೋಟ್ಸ್ಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ತುಕಾಲಿ ಸಂತೋಷ್ ಅವರು ವರ್ತು ಸಂತೋಷ್ ಅವ್ರ ಜೊತೆ ಇಟ್ಕೊಂಡು ಬೇಬಿ ಅವರಿಗೆ ವೋಟ್ಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ನಂಗೆ ಅನಿಸುತ್ತೆ ಮೈಂಡ್ ಗೇಮ್ ಆ ಥರ ವೋಟ್ಸ್ ಬಗ್ಗೆ ಗೇಮ್ ಆಡ್ತಾ ಇರೋದು ಅಂದರೆ ನನಗೆ ತುಕಾಲಿ ಸಂತೋಷ್ ಅವರು ಅಂತ ಅನಿಸುತ್ತೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಜ್ಯೋತಿಷ್ ಅವರು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ಗಂಡಾಂತರ ಇದೆ ಅಂತಂದ್ರಲ್ಲ, ಅದು ಸರಿ ಅಂತೀರಾ ಅಂತ? ನಾನು ಜ್ಯೋತಿಷ್ಯ ಎಲ್ಲ ನಂಬಲ್ಲ ಸರ್. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾರಿಗಾದ್ರೂ ಅವ್ರ ಪೇರೆಂಟ್ಸ್ ಇಂಪಾರ್ಟೆಂಟ್. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಮಕ್ಕಳಿಗೂ ಅನಿಸುತ್ತೆ. ನಂಗೆ ಅನಿಸುತ್ತೆ ಜ್ಯೋತಿಷಿ ಅವ್ರು ಹೇಳಿದ್ರು ನನಗೆ ಇಷ್ಟ ಆಗುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಆ್ಯಕ್ಚುಲಿ ಎಲ್ಲರನ್ನೂ ಕೂರಿಸ್ಕೊಂಡು ಏನೇ ಕಾನ್ಫ್ಲಿಕ್ಟ್ಸ್ ಇದ್ರೂ ಅದನ್ನ ರಿಸಾಲ್ವ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ನಗಿಸಿ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಿಸ್ತಾರೆ ಅಂತ ನನಗೆ ಅನಿಸುತ್ತೆ. ನಿಮ್ಮ ಓಟು? ನಮ್ಮ ವೋಟ್ ಬಂದುಬಿಟ್ಟು ಸಂಗೀತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.